ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಏನು ಎಕ್ಸಾಮ್ನ ಕಟ್ಟಬೇಕು ಅಂತಿರಲ್ಲ, ಈ ಒಂದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕಟ್ಟೋದಕ್ಕೆ ಒಂದು ಅಪ್ಲಿಕೇಶನ್ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಒಂದು ಸರ್ಕಲ್ ರಿಲೀಸ್ ಮಾಡಿರುವಂಥದ್ದು. ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ ಬ್ಯಾಂಗ್ಳೂರಲ್ಲಿ ಒಂದು ಸರ್ಕಲನ್ನು ಕೊಟ್ಟಿರುವಂಥದ್ದು. ರಿಜಿಸ್ಟ್ರೇಷನ್ ಫಾರ್ ಸೆಕೆಂಡ್ ಪಿ ಯು ಸಿ ಆ್ಯನ್ಯುವಲ್ ಎಕ್ಸಾಮಿನೇಷನ್ 2021 ಹ್ಯಾಸ್ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಅಂತ ಇದ್ದಾರೆ. ಅಂದರೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಒಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅಂತ. ಈ ಒಂದು ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡೋದು, ಏನೇನು ಫಿಲ್ ಮಾಡೋದು, ಇದ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ. ಕನ್ನಡದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿದ್ಯಾರ್ಥಿಗಳು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಮಾತ್ರ ಅಂತ ಕೊಟ್ಟಿರುವಂಥದ್ದು ಇಲ್ಲಿ. ಸೊ ಮೊದಲನೇದಾಗಿ ನಾವು ನೋಡಿದ್ರೆ ಕಾಲೇಜ್ ಕೋಡ್ ಅಂತ ಇದೆ. ಇಲ್ಲಿ ವಿದ್ಯಾರ್ಥಿಗಳು ಒಂದು ಕಾಲೇಜಲ್ಲಿ ಕೋಡ್ ಕೊಡ್ತಾರೆ, ಅದನ್ನು ವಿದ್ಯಾರ್ಥಿಗಳು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇದೆ, ಇದು ಕಾಲೇಜಲ್ಲೇ ಕೊಡ್ತಾರೆ. ಅಪ್ಲಿಕೇಶನ್ ನಂಬರ್ನ ಏನು ಅಂತ ಹೇಳ್ತಾರೆ, ಅವಾಗ ನೀವು ಫಿಲ್ ಮಾಡಬೇಕು. ಕ್ಯಾಂಡಿಡೇಟ್ಸ್ ನೇಮ್ ಅಂತಿದೆ, ಯಾರು ಪರೀಕ್ಷೆನ ಕಟ್ತಾರಲ್ಲ ಅವರ ಒಂದು ಹೆಸರನ್ನ ಇಲ್ಲಿ ಬರೀಬೇಕಾಗುತ್ತೆ ಫಸ್ಟ್ ಕಾಲಮಲ್ಲಿ. ಸೊ ಒಂದು ಅಂದರೆ ಅದರ ಪಕ್ಕದಲ್ಲೇ ಸೊ ಫಾದರ್ಸ್ ನೇಮ್ ಅಂತ ಇದೆ, ಅದರ ತಂದೆ ಹೆಸರನ್ನ ಬರೀಬೇಕಾಗುತ್ತೆ. ಇಲ್ಲಿ ಮದರ್ಸ್ ನೇಮ್ ಅಂತ ಕೊಟ್ಟಿದ್ದಾರೆ, ಒಂದು ತಾಯಿ ಹೆಸರನ್ನ ಇಲ್ಲಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳೇನು ಅವರ ಒಂದು ಜನ್ಮ ದಿನಾಂಕನ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಸೆಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರು ಒಂದು ಹುಡುಗನ ಸೊ ಇದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಮತ್ತು ರಿಲಿಜಿಯನ್ ಅಂತ ಕೊಟ್ಟಿದ್ದಾರೆ, ಅವರ ಒಂದು ಧರ್ಮನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ, ಯಾವ ಒಂದು ಧರ್ಮಕ್ಕೆ ಸೇರಿದವರು ಇವರು ಅಂತಂದ್ಬಿಟ್ಟು. ಸೊ ವಿದ್ಯಾರ್ಥಿಗಳಿಗೆ 9ನೇದು ನೋಡಿದ್ರೆ ಕ್ವಾಲಿಫಿಕೇಷನ್ ಆಫ್ ಎಕ್ಸಾಮಿನೇಷನ್ ಅಂತ ಇದೆ. ಅಂದರೆ ವಿದ್ಯಾರ್ಥಿಗಳು ಏನು ಕ್ವಾಲಿಫಿಕೇಷನ್ ಇದೆಯಲ್ಲ ಸೊ ಅದ್ರ ಬಗ್ಗೆ ಹಾಕಬೇಕಾಗುತ್ತೆ. ಅಂದರೆ ಏನು ಇವಾಗ ಎಕ್ಸಾಮ್ ಕಟ್ತಿಲ್ಲ ಅದ್ರ ಬಗ್ಗೆ. ಮತ್ತು ಇವಾಗ 10ನೇದು ನೋಡಿದ್ರೆ SLC ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ವಿದ್ಯಾರ್ಥಿಗಳು 10ನೇದಲ್ಲಿ. ಸೊ ಅಲ್ಲಿ 11ನೇದು ನಾವು ನೋಡಿದ್ರೆ ಇಯರ್ ಆ್ಯಂಡ್ ಮಂತ್ ಆಫ್ ಪಾಸಿಂಗ್, ಅಂದರೆ ಇಂದಿನ ವರ್ಷದಲ್ಲಿ ಏನು ಪಾಸಾಗಿದ್ದಾರಲ್ಲ SLCನ ಅದನ್ನು ಹಾಕಬೇಕಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು. ಸೊ ಇವಾಗ ನಾವು 12ನೇದಾಗೆ ನಾವು ನೋಡಿದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕ್ಯಾಸ್ಟ್ ಆಫ್ ಕ್ಯಾಟಗರಿ ಅಂತ ಇದೆ. ಸೊ SC ST ಕ್ಯಾಟಗರಿ 1 2A 2B 3A 3B ಅದರ್ಸ್ ಇದನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು. ಮತ್ತು ಈಗ 13ನೇದು ನಾವು ನೋಡಿದರೆ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂತಿದೆ. ಅಂದರೆ ಇವಾಗ ಯಾರು ಅಂಗವಿಕಲರ ಇಲ್ವಾ ಇದ್ರ ಬಗ್ಗೆ ಮೆನ್ಷನ್ ಮಾಡಬೇಕಾಗುತ್ತೆ ಏನು ಅಂತಂದ್ಬಿಟ್ಟು. ಸೊ ಮತ್ತು ಎಕ್ಸಾಮ್ ಫೀಸ್ ಪೇಡ್ ಅಂತ ಇದೆ. ಸೊ ಈ ಎಕ್ಸಾಮ್ಗೆ ಫೀಸ್ ಎಷ್ಟು ಇದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ 14ನೇದನ್ನು. 15ನೇದನ್ನು ನಾವು ಇಲ್ಲಿ ನೋಡಿದರೆ ಅಂದರೆ ಇದನ್ನೊಂದು ಇಲ್ಲಿ ಕೊಟ್ಟಿದ್ದಾರೆ, ಚಲನ್ ಡೇಟ್ ಆಫ್ ಫೀಸ್ ಪೇಮೆಂಟ್ ಅಂತ ಒಂದು ಚಲನ್ ನಂಬರ್ ಹಾಕಬೇಕಾಗುತ್ತೆ, ಮತ್ತು ಎಷ್ಟು ಫೀಸ್ನ ಪೇ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು. 15ನೇ ನಾವು ನೋಡಿದರೆ ಮೀಡಿಯಮ್ ಅಂತ ಕೊಟ್ಟಿದ್ದಾರೆ, ಕನ್ನಡ ಮೀಡಿಯಮ್ಮ ಇಂಗ್ಲೀಷ್ ಮೀಡಿಯಮ್ಮ ಅದುವೇ ನಿಮ್ದು ಯಾವ ಮೀಡಿಯಮ್ ಇದ್ರ ಬಗ್ಗೆ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. 16ನೇದಾಗಿ ನಾವು ನೋಡಿದರೆ ಸಬ್ಜೆಕ್ಟ್ ಕಾಂಬಿನೇಷನ್ ಅಂತ ಇದೆ. ನೀವೇನು ಸಬ್ಜೆಕ್ಟ್ ಕಾಂಬಿನೇಷನ್ ತೊಗೊಂಡಿದ್ದೀರಾ, ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಇತ್ಯಾದಿ ಇದ್ರ ಬಗ್ಗೆ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು 16ನೇದಲ್ಲಿ. 17ನೇ ನೋಡಿದರೆ ಸಬ್ಜೆಕ್ಟ್ ಕೋಡ್ ಅಂತ ಇದೆ, ಸಬ್ಜೆಕ್ಟ್ ಕೋಡು ಮತ್ತು ಸಬ್ಜೆಕ್ಟ್ ನೇಮು ಇಲ್ಲಿ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಏನು ಸಬ್ಜೆಕ್ಟ್ ತೊಗೊಂಡಿರುತ್ತಲ್ಲ ಆ ಒಂದು ಸಬ್ಜೆಕ್ಟು ಮತ್ತು ಕೋಡ್ನ ಮೆನ್ಷನ್ ಮಾಡಬೇಕಾಗುತ್ತೆ. 18ನೇ ನೋಡಿದರೆ ಇನ್ನು ಸ್ಟೂಡೆಂಟ್ ಕ್ಯಾಂಡಿಡೇಟ್ ಏನಿದಾರಲ್ಲ ಅವರ ಒಂದು ಮೊಬೈಲ್ ನಂಬರನ್ನು ಫಿಲ್ ಮಾಡಬೇಕಾಗುತ್ತೆ, ಒಂದು ಕ್ಯಾಂಡಿಡೇಟ್ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇರುವಂಥದ್ದು ವಿದ್ಯಾರ್ಥಿಗಳಲ್ಲಿ. ಮತ್ತು ವಿದ್ಯಾರ್ಥಿಗಳು ಇವಾಗ ನಾವು 19ನೇ ನೋಡಿದರೆ 18ನೇದು ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಸಿಗ್ನೇಚರ್ ಮಾಡಬೇಕಾಗುತ್ತೆ 18. 19ನೇದು ಮೊಬೈಲ್ ನಂಬರ್ನ ಬರೀಬೇಕಾಗುತ್ತೆ. 20ನೇದು ಇಮೇಲ್ ಐಡಿನ ಹಾಕಬೇಕಾಗುತ್ತೆ ಒಂದು ಸ್ಟೂಡೆಂಟು. ಮತ್ತು ಇಲ್ಲಿ ಸಿಗ್ನೇಚರ್ನ ಹಾಕಬೇಕಾಗುತ್ತೆ, ಅಂದರೆ ಪೇರೆಂಟ್ಸ್ ಸಿಗ್ನೇಚರ್ ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಗಾರ್ಡಿಯನು ಅಥವಾ ಪೇರೆಂಟ್ಸ್ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಿರೋಂಥವ್ರು ಸಿಗ್ನೇಚರ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಪ್ರಿನ್ಸಿಪಲ್ ಅವರು ಸಿಗ್ನೇಚರ್ ಮಾಡ್ಕೊತಾರೆ ಅವರು. ಸೊ ಇವಾಗ ಇದೆಲ್ಲ ಕೆಳಗಡೆ ಇರೋದೆಲ್ಲ ಒಂದು ಕಾಲೇಜವರು ಮಾಡ್ಕೊಳ್ಳೋಂಥ ಒಂದು ಕೆಲಸ ಆಗಿರುವಂಥದ್ದು. ಸೊ ಅವರು ಕಾಲೇಜವರೇ ಮಾಡ್ಕೊತಾರೆ ಇಲ್ಲಿ. ಸೊ ವಿದ್ಯಾರ್ಥಿಗಳಿಗೆ ಏನೋ ಸಂಬಂಧ ಇಲ್ಲ ಇಲ್ಲಿ. ಮತ್ತು ಇಲ್ಲಿ ಏನು ನೋಡಿದ್ರೆ ನಾವು ಒಂದು ಫೋಟೋ ಅಂಟಿಸ್ಬೇಕಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು, ಮತ್ತು ಸಿಗ್ನೇಚರ್ ಮಾಡಬೇಕಾಗುತ್ತೆ ಇಲ್ಲೊಂದು. ಮತ್ತು ಇಲ್ಲಿ ಪ್ರಿನ್ಸಿಪಲ್ ಅವರು ಸಿಗ್ನೇಚರ್ನ ಮಾಡ್ಕೊತಾರೆ, ಅಂದರೆ ತಮ್ಮ ಇನ್ಫಾರ್ಮೇಷನ್ ಕೊಡ್ತಾರೆ ಪ್ರಿನ್ಸಿಪಲ್ ಅಲ್ಲ, ತಮ್ಮ ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಹೆಬ್ಬೆಟ್ಟು ಏನಿರುತ್ತಲ್ಲ ಅದರ ಒಂದು ನೀವು ಬೆಟ್ಟನ್ನು ಹಾಕಬೇಕಾಗುತ್ತೆ, ಅಂದರೆ ಏನು ಬಣ್ಣನ ಹಚ್ಕೊಂಡು ಹಾಕ್ತಾರಲ್ಲ ಸೊ ಅದನ್ನು ಕೊಡಬೇಕಾಗುತ್ತೆ ತಮ್ಮ ಇನ್ಫಾರ್ಮೇಷನ್. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ಮತ್ತು ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ ಅಂತ ಕೊಟ್ಟಿದ್ದಾರೆ, ಇದನ್ನು ಕೂಡ ನೀವು ಬರೀಬೇಕಾಗುತ್ತೆ, ಕಾಲೇಜವ್ರನ್ನ ಕೇಳಿ ನೀವು ಬರೀಬೋದು ವಿದ್ಯಾರ್ಥಿಗಳೇ. ಇದಾಗಿತ್ತು ಈ ಒಂದು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.